ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ಸಂಭ್ರಮ ಸಡಗರ ಮುಗಿಲು ಮುಟ್ಟಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿರುವಂತಹ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಏನು ಆ ಒಂದು ಮೂರ್ತಿಯನ್ನು ಕೆತ್ತಲಾಗಿರುವಂತಹ ಕೆಲಸ ಏನು ಪ್ರಚಾರಕ್ಕೆ ಬಂತು, ಆಗಲಿಂದಲೂ ಕೂಡ ಅವರ ಮನೆಗೆ ಅಭಿಮಾನಿಗಳು ಹೆಚ್ಚಿನದಾಗಿ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇಲ್ಲಿ ಒಂದು ರೀತಿ ಅವರಿಗೆ ಶುಭವನ್ನು ಕೋರ್ತಕ್ಕಂಥದ್ದು ಇರಬಹುದು, ಸನ್ಮಾನವನ್ನು ಮಾಡ್ತಕ್ಕಂಥದ್ದು ಇರಬಹುದು, ಇದೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಸ್ವತಃ ಅಭಿಮಾನಿಗಳೇ ಅರುಣ್ ಯೋಗಿರಾಜ್ ಅವರ ಮನೆಯನ್ನು ಸಿಂಗರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಹೆಚ್ಚಿನದಾಗಿ ಅರುಣ್ ಯೋಗಿರಾಜ್ ಅವರ ಒಂದು ಕುಟುಂಬ ಏನಿದೆ, ತುಂಬಿದ ಕುಟುಂಬ, ಈ ಒಂದು ಕುಟುಂಬಕ್ಕೆ ಶುಭಕಾಮನೆಗಳನ್ನು ತಿಳಿಸುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಇವತ್ತು ಕೂಡ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿ ರಾಮನನ್ನ ಆರಾಧನೆ ಮಾಡಲಾಗುತ್ತೆ. ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಒಂದು ಬಿಗ್ LED ಸ್ಕ್ರೀನ್ ನ ಮೂಲಕ ಅಯೋಧ್ಯೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಅರುಣ್ ಯೋಗಿರಾಜ್ ಅವರ ತಾಯಿಯವರು ಸರಸ್ವತಿ ಅವರನ್ನ ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಈಗ ತಮ್ಮ ಮಗನ ಕೆತ್ತನೆ ಕಾರ್ಯದಲ್ಲಿ ಮೂಡಿ ಬಂದಂತಹ ರಾಮನ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದು ಒಂದು ರೀತಿ ಸಂಭ್ರಮವನ್ನು ಉಂಟು ಮಾಡಿರ್ತಕ್ಕಂಥ ಇಡೀ ದೇಶದಲ್ಲಿ. ಹೌದು, ನಾನು ಗುರುತಿಸಿ ಇಡೀ ದೇಶನೇ ಕೊಂಡಾಡ್ತಾ ಇದೆ. ಮತ್ತು ಅವನು ತುಂಬಾ ಹೇಳೋನು, ಅಮ್ಮ ನಾನು ಇಡೀ ಪ್ರಪಂಚನೇ ನೋಡೋ ಥರ ಮಾಡ್ತೀನಿ, ಸುಮ್ಮನೆ ರೀ ಅಮ್ಮ ನೀವೇನು ಅನ್ಬೇಡಿ ಅಂತ. ನಾನು ನಮ್ಮ ಪ್ಲೇಸಲ್ಲೇ ಮಾಡಪ್ಪ, ಇಲ್ಲಮ್ಮ ಅಲ್ಲೇ ಮಾಡಬೇಕು, ಆ ಪ್ಲೇಸಲ್ಲೇ ನಾವು ಮಾಡಿದ್ರೇ ಅದಕ್ಕೆ ಒಂದು ಕಳೆ ಇರುತ್ತೆ, ಒಂದು ಜೀವ ಇರುತ್ತೆ, ಆ ಥರ ಮಾತಾಡ್ತಿದ್ದ. ಮತ್ತು ನಮಗನ್ಸುತ್ತೆ ಅವನು ಈ ಥರ ಮಾಡಿದ್ದು ಇಡೀ ಪ್ರಪಂಚನೇ, ಅವನ ಮಾತು ಯಾಕಪ್ಪ ನಾನು ಆ ಥರ ಅಂದೆ, ಏನೋ ದೇವವಿಚ್ಛೆ ಅವನಿಗೆ ಶಕ್ತಿ ಕೊಡಲಿ, ನಿಜವಾಗ್ಲೂ ಶಕ್ತಿ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳವೆ. ಈಗ ಮನೆಯಲ್ಲಿ ಈಗ ಇವತ್ತು ನೀವು ಯಾವ ರೀತಿ ರಾಮನ ಪೂಜೆ ಮಾಡ್ತೀರಿ, ಅಂದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀರಿ? ಈಗ ಹಬ್ಬ ಅಂದಾಗ ನೀವು ಸಾಮಾನ್ಯವಾಗಿ ತಿಂಡಿ ತಿನಿಸು ಎಲ್ಲ ಮಾಡ್ತಾ ಇರ್ತೀರಿ. ತಿಂಡಿ ತಿನಿಸು, ರಂಗೋಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಲ್ಲ, ಅಷ್ಟು ಖುಷಿ ಅನ್ನಿಸ್ತಾ ಇದೆ ನಮಗಂತೂ. ಮದುವೆ ಮನೆಯಲ್ಗಿಂತ ಸಂಭ್ರಮ ಆಗೋಗಿದೆ ನಮಗಂತೂ ಎಲ್ರಿಗೂ. ಅಂದ್ರೆ ಈಗ ನಿಮ್ಮ ಮಗ ಇದಕ್ಕೂ ಮೊದಲು ಶಿವಕುಮಾರ ಸ್ವಾಮೀಜಿ ಅವರು ಮೂರ್ತಿ ಮಾಡಿದಂಥದ್ದು ಇರಬಹುದು, ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿರಬಹುದು, ಶಂಕರಾಚಾರ್ಯ ಅವರು ಮಾಡಿರುವಂಥದ್ದು ಇರಬಹುದು, ಇದನ್ನೆಲ್ಲವನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ತಮಗೆ ಶಿವಕುಮಾರ್ ಸ್ವಾಮಿಗಳು ಮಾಡಿದಾಗ ಅವನೇನು ಮಾಡ್ದ, ಎಲ್ಲ ಸ್ಟೇಜ್ ಮೇಲೆ ಕೂತಿದ್ದಾರೆ, ನನಗೆ ಆರೋಗ್ಯ ಸರಿ ಇಲ್ಲ ಬರಲ್ಲ ಅಂತ ಶಿವಕುಮಾರ್ ಸ್ವಾಮಿಗಳು ಹೋಗಿದ್ರು, ನಾನು ಹೋಗಿದ್ದೆ. ಮತ್ತು ಅವ್ರು ಬಂದರು ಅಂದ ತಕ್ಷಣ ಸ್ಟೇಜ್ ಮೇಲೆ ನೆಗೆದು ಹೊಟ್ಟೋದ. ಆಮೇಲೆ ಅವ್ರು ನೋಡಿ, ಅಯ್ಯೋ ನಾನು ಬದುಕಿರೋಗ್ಲೇ ಈ ಥರ ಮಾಡಿದ್ದಿಲ್ಲಪ್ಪ, ನೀನು ಮಹಾನುಭಾವ ಕಣಪ್ಪ ಅಂತೇಳಿ ತಲೆ ಸವರಿ ಅವ್ನ ಗಣ್ಣು ಮತ್ತು ಸಾಲೆಲ್ಲ ಹೊಸಿ ಸನ್ಮಾನ ಮಾಡಿದ್ರು. ತುಂಬಾ ಅಂಥ ಮಹಾನುಭಾವರ ನಾವು ನೋಡೋಕ್ಕಾಗತ್ತೆ, ಇವಾಗ ಸಿಗ್ತಾರೆ ಆ ಥರ ಅವನಿಗೆ. ಅಂದ್ರೆ ಈಗ ನಿಮ್ಮ ಮಗ ಕೆತ್ತನೆ ಮಾಡಿರುವಂತಹ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ, ನಾನು ಕೂಡ ಅಯೋಧ್ಯೆಗೆ ಹೋಗ್ಬೇಕು ಅಂತ ಹೇಳಿ ನಿಮ್ಮ ಮಗನಿಗೆ ಏನಾದ್ರು ಹೇಳಿದ್ರೆ ಹೆಂಗೆ? ನಾನು ನೋಡ್ಬೇಕಣಪ್ಪ, ಅರ್ಧ ಮಾಡುವಾಗಲೇ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ, ಬೇಡಮ್ಮ ಆರೋಗ್ಯ ಸರಿ ಇರಲ್ಲ, ಆಮೇಲೆ ನಂತರ ಕರ್ಕೊಂಡು ಹೋಗ್ತೀನಿ, ಎಲ್ಲ ಫಿನಿಶ್ ಆದಮೇಲೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಕಣಮ್ಮ ಅಂತ ಹೇಳಿದ್ದಾನೆ. ನೀವು ಈಗ ಏನಾದರೂ ಇವತ್ತು ಅಥವಾ ನಿನ್ನೆ ಏನಾದರೂ ಮಗನ ಜೊತೆ ಮಾತಾಡಿದ್ದೀರಾ, ಕಾಲ್ ಮಾಡಿ? ಎಲ್ಲ ಮುಗಿದ್ಮೇಲೆ ನಾನು 10:30 ಊಟಕ್ಕೆ ಬಂದಾಗ, ಅಮ್ಮ ಎಲ್ಲ ಗರ್ಭಗುಡಿಲಿದ್ದೀವಿ ನಾವು, ಆಮೇಲೆ ಮಾತಾಡ್ತೀನಿ ಕಣಮ್ಮ ಅಂತ. ಅಂದರೆ ಈಗ ಇಲ್ಲಿ ನೀವೇನೋ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತೀರಿ ಅಂತ ಹೇಳಿದ್ರೆ, ಸೊ ಇಲ್ಲಿ LED ಸ್ಕ್ರೀನ್ ಕೂಡ ಆಗ್ತಾ ಇದ್ದೀರಿ, ಅದೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಿ? ನೋಡ್ತಾ ಇದ್ದೀರಿ, ಇನ್ನೂ ಇಟ್ಟಿಲ್ಲ, ಇನ್ಮೇಲೆ ಮಾಡಬೇಕು, ಮಾಡ್ತೀರಿ. ಈಗ ಏನು ಈ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಏನು ಸ್ಪೆಷಲ್ ಐಟಮ್ಸ್ ಮಾಡ್ತೀರಿ, ಅಂದರೆ ತಿಂಡಿ ಗಿಂಡಿ ಆ ಥರದ್ದು? ನಮಗಂತೂ ಹಬ್ಬದ ವಾತಾವರಣದ ಅಡುಗೆನೇ ಮಾಡ್ತೀವಿ. ತುಂಬಾ ಖುಷಿ ಅನ್ನಿಸ್ತಾ ಇದೆ, ಎಲ್ಲರೂ ಬಂದಿರೋದ್ರಿಂದ ಸಂಭ್ರಮ ಸಡಗರ. ರಾಮನ ನಮ್ದೊಂದು ಈ ಥರದ್ದು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾವು, ಆ ಥರ ಇದೆ ನಮ್ಮ ಮನೇಲಿ ಇವಾಗ. ಅಂದರೆ ಈಗ ನಿಮ್ಮ ಪತಿಯವರು ಕೂಡ ಶಿಲ್ಪಿಗಳೇ ಆಗಿದ್ರು, ನಿಮ್ಮ ಮಾವನವರು ಇರ್ಬೋದು, ನಿಮ್ಮ ಹಿರಿಯ ಮಗ, ಇವರೆಲ್ಲರನ್ನೂ ನೋಡಿದ್ರೆ ಏನು ಅನ್ಸುತ್ತೆ? ಈಗ ಅರುಣ್ ಯೋಗಿರಾಜ್ ನಿಮ್ಮ ಮಗ ಮಾಡಿರುವಂಥ ಸಾಧನೆಯನ್ನು? ಅಯ್ಯೋ ಯಾಕೆ, ಎಲ್ಲರೂ ಕೂಡ ಇದೇ ಕೆಲಸ ಮಾಡ್ಕೊಂಡು ಹೋದ್ರು, ಮತ್ತು ಇನ್ನೂ ಕೂಡ ಮುಂದಿನ ಮಕ್ಕಳುಗಳು ಇದೇ ಮಾಡ್ಕೊಂಡು ಹೋಗ್ಲಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಮ್ಮ. ಇದು ಅರುಣ್ ಯೋಗಿರಾಜ್ ಅವರ ತಾಯಿಯವರ ಮಾತು.